ಅಕ್ಬರ ಬೀರ್ಬಲನ್ ಕತೆ ನಿಮ್ಗೆಲ್ಲ ಗೊತ್ತು. ಒಂದ್ ದಿವಸ ಅಕ್ಬರು ಬೀರ್ಬಲು ಇಬ್ರು ನಡ್ಕೊಂಡ್ ಬರ್ತಾ ಇದ್ರು. ಆ ನಡ್ಕೊಂಡ್ ಬರುವಾಗ ಬೀರ್ಬಲ್ ಹೇಳದು, ಏನೋ ಸುಭಿಕ್ಷೆಯಾಗಿದೆ ಸ್ವಾಮಿ ಈ ನಾಡು. ಅದಕ್ಕೆ ಅಕ್ಬರ್ ಹೇಳದ, ಹೌದೌದೌದೌದೌದು, ನಮ್ಮಲ್ಲಿ ಮುಲ್ಲಾಗಳು ಮಹಾಜ್ಞಾನಿಗಳು, ಈ ಮುಲ್ಲಾಗಳ ಜ್ಞಾನದಿಂದ ಸುಭಿಕ್ಷವಾಗಿದೆ ಈ ನಾಡು ಅಂದ. ನಮ್ಮ ಮುಲ್ಲಾಗಳಿಗಿಂತ ಬುದ್ಧಿವಂತರು ಇನ್ಯಾರಯ್ಯ ಇದ್ದಾರೆ? ಇವನ್ ಸಾಬ ಅಕ್ಬರ, ಅವನಲ್ಲಿರೋ ಮುಲ್ಲಾಗಳೇ ಎಲ್ಲ ಜಗತ್ತು ಅನ್ಕೊಂಡಿದ್ದ. ಈ ಬೀರ್ಬಲ್ಲ ಅಂದ, ಸ್ವಾಮಿ ನಾನು ಅದನ್ನು ಒಪ್ಪಕ್ಕಾಗಲ್ಲ. ಯಾಕೋ ಅಲ್ಲ, ಮುಲ್ಲಾಗಳಿಗಿಂತ ಬುದ್ಧಿವಂತರು ಮಾರ್ವಾಡಿಗಳು. ನಮ್ಮಲ್ಲಿ ಮಾರ್ವಾಡಿಗಳು ಬುದ್ಧಿವಂತರ. ಹೌದು, ಏನ್ ಮಾಡೋದು? ಪರೀಕ್ಷೆ ಮಾಡಿ ನಾಳೆ ದರ್ಬಾರು ಆ ಊರಲ್ಲಿ ಇರೋ ದೊಡ್ಡ ಮುಲ್ಲಾನ ಸಾಬ್ರು ಗುರುನ ಕರೆಸ್ಬಿಟ್ರು. ಅವನಿಷ್ಟುದ್ದ ಗಡ್ಡ ಬಿಟ್ಕೊಂಬಂದ, ಬರ್ತಿದ್ದಂಗೆ ಸಲಾಂ ಜಾಸನ ಕ್ಯಾ ಹೈ ಹುಕುಂ ಅಂದ. ಅದಕ್ಕೆ ಬೀರ್ಬಲ್ಲ ಅಂದ, ನಿಮ್ಗೆ ಕಾಣಿಕೆ ಕೊಡಲಾಗುತ್ತೆ, ನೀವು ನಿಮ್ಮ ಗಡ್ಡವನ್ನ ಬೋಳಿಸ್ಬೇಕು. ಇವನಂದ, ಅಲ್ಲ ನನಗೆ ಗಡ್ಡನೇ ಮುಖ್ಯ. ಅಲ್ಲ, ಮುಲ್ಲನ ಗಡ್ಡ ಇಲ್ಲ ಅಂತಂದ್ರೆ ಯಾರು ಮರ್ಯಾದೆ ಕೊಡ್ತಾರೆ? ಜಾಸನ ಜಹಂಪನ ಆ ಕಡೆ ಅಕ್ಬರ್ ಅಂದ, ಹೌದೌದೌದು, ನೀನೇನ ಗಡ್ಡ ಬೋಳಿಸಿ ನೀನ್ ಕಾಣಿಕೆ ಕೊಡ್ತೀವಿ, ನಿನ್ ಗಡ್ಡ ಬೋಳಿಸಿಲ್ಲ ಅಂತ ಅಂದ್ರೆ ತಲೆ ತೆಗಿತೀವಿ ಅಂದ. ಇವನ್ ನೋಡ್ದ, ಅಯ್ಯೋ ಅಲ್ಲ, ಈ ಗಡ್ಡ ಬೋಳ್ಸೋದು, ಈ ಗಡ್ಡ ಬೋಳಿಸ್ಕೊಂಡು ಆಚೆಗೆ ಹೋದ್ರೆ ಮುಲ್ಲನ್ಗೆ ಯಾರು ಮರ್ಯಾದೆ ಕೊಡ್ತಾರೆ ಅಪ್ಪ? ಅದು ಒಂದು ಗಡ್ಡ ಇತ್ತು ಅಂದ್ರೆ ತಲೆನೇ ಹೋಗುತ್ತೆ. ಹೆಂಗಾದ್ರೆ ಗಡ್ಡನೇ ಹೋಗ್ಬಿಡ್ಲಿ, ತಲೆ ಇದ್ರೆ ಮತ್ತೆ ಬರುತ್ತೆ ಗಡ್ಡ. ಸ್ವಾಮಿ ನಾನು ಗಡ್ಡನೇ ಕೊಟ್ಬಿಡ್ತೀನಿ. ಸರಿ ಆಯ್ತು, ಹೋದ. ಆ ಗಡ್ಡಕ್ಕೆ ಯಾರದ್ರು ಓಡಾಗ್ಬಿಟ್ಟ. ಕಾಡಲ್ಲೋ ಪಾಡಲ್ಲೋ ಎಲ್ಲೋ ಇದ್ಕೊಂಡು ಒಂದು 4 ತಿಂಗಳಿದ್ರೆ ಗಡ್ಡ ಬರುತ್ತೆ, ತಲೆ ಹೋದ್ರೆ ಎಲ್ಲಿ ಗ್ರಾಚಾರ ಅಂದ ಹಾಯಲ್ಲ ಅಂತ ಓಡಬಿಟ್ಟ. ಅದಾದ್ಮೇಲೆ ಊರಿನಲ್ಲಿ ದೊಡ್ಡ ಮಾರ್ವಾಡಿ ಯಾರಿದ್ದಾರೆ ನೋಡಿ ಕರ್ಕೊಂಬಂದ್ರ. ಆ ಊರಿಗೆ ಒಬ್ಬ ಮೇಟ್ಗಿದ್ದಂಗೆ ಮಾರ್ವಾಡಿ, ಅವ್ನು ನೋಡ್ಕೊಂಡ್ ಕರ್ಕೊಂಬಂದ್ರು. ಸಲಾಂ ಜಾಸನ ಕ್ಯಾ ಹೈ ಹುಕುಂ ಅಂದ ಆ ಮಾರ್ವಾಡಿ. ಅದಕ್ಕೆ ಅಕ್ಬರ್ ಹೇಳ್ದ, ನಿನಗೆ ಎಷ್ಟು ಕಾಣಿಕೆ ಬೇಕು ನಿನ್ ಗಡ್ಡಕ್ಕೆ ಹೇಳು, ಆ ಗಡ್ಡ ಮೀಸೆ ಎರಡನ್ನು ನಾವು ಬೋಳಿಸ್ತೀವಿ ಅಂತ. ಈ ಮಾರ್ವಾಡಿ ನೋಡ್ದ, ಅಲ್ಲ ಗಡ್ಡ ಮೀಸೆ ಎರಡು ಬೋಳಿಸ್ತೀರ? ಹೌದು, ನೀನೇ ಏನ್ ಕೊಡ್ಬೇಕು ಹೇಳು. ಹೌದಾ, ಸರಿ ಸ್ವಾಮಿ, ನನ್ನ ಗಡ್ಡ 1,44,450 ವರಹ. ಅಲ್ಲ ಕಣ, ಗಡ್ಡ ಮೀಸೆಗೆ 1,44,450 ವರಹನ? ಹೌದು ಸ್ವಾಮಿ, ಯಾಕೆಂದ್ರೆ ಈ ಗಡ್ಡ ನೋಡೆ ನನ್ನನ್ನ ಮದುವೆ ಆಗಿದ್ದು ನನ್ನ ಹೆಂಡತಿ. ಈ ಗಡ್ಡ ನೋಡೆ ಮದುವೆಗೆ ಬಂದವರೆಲ್ಲ ಏನ್ ಮೀಸೆ ಏನ್ ಗಡ್ಡ, ಏನ್ ಮೀಸೆ ಏನ್ ಗಡ್ಡ, ಏನ್ ಮೀಸೆ ಏನ್ ಗಡ್ಡ ಅಂತಿದ್ರು. ಸ್ವಾಮಿ, ನನಗ್ ಮಕ್ಕಳಾದ್ಮೇಲೆ ಮೀಸೆಗೆ ತಕ್ಕಂತೆ ಮಗ ಹುಟ್ಟಿದ್ದಾನೆ ಕಣ, ಮೀಸೆಗೆ ತಕ್ಕಂತೆ ಮಗ ಹುಟ್ಟಿದ್ದಾನೆ ಕಣ ಅಂತಿದ್ರು. ಅದಾದ್ಮೇಲೆ ಈ ಗಡ್ಡ ಮೀಸೆ ನೋಡಿ ಊರಿನ ಜನರೆಲ್ಲ ಹೇಳ್ತಿದ್ರು, ಸ್ವಾಮಿ ಏನ್ ಮೀಸೆ ಕಣಯ್ಯ, ಏನ್ ಗಡ್ಡ ಕಣಯ್ಯ ಮಾರ್ವಾಡಿ, ಏನ್ ಮೀಸೆ ಕಣಯ್ಯ, ಏನ್ ಗಡ್ಡ ಕಣಯ್ಯ ಮಾರ್ವಾಡಿ ಅಂತಿದ್ರು. ಈಗ ನೀವು ಇದೆರಡನ್ನು ತೆಗಿತೀನಿ ಅಂತಿದ್ದೀರಾ. ತೆಗಿತೀನಿ ಅಂದ್ಮೇಲೆ 1,44,450 ವರಹ ಕೊಡ್ಬೇಕು. ಅವನು ಅಕ್ಬರ್ ನೋಡ್ದ, ಇಷ್ಟೊಂದು ಬೆಲೆ ಇದೆ, ಕೊಟ್ಬಿಟ್ರು. ಕೊಟ್ರು, ಆಯ್ತು, ತಗಂಡ, ಇಟ್ಕಂಡ, ಹೊರಟ. ನಾಳೆ ಬೆಳಗ್ಗೆಗೆ ಅಕ್ಬರು ಆ ಕ್ಷೌರಿಕನ ಕರ್ದ, ಹೋಗೋ ಆ ಮಾರ್ವಾಡಿ ಮನೆಯಲ್ಲಿ ಗಡ್ಡ ಮೀಸೆ ಬೋಳಿಸ್ಕೊಂಡು ಎತ್ಕೊಂಬ ಹೋಗೋ. ಹೆಂಗೆ ಇವಾಗ ಅಂದ ಬೀರ್ಬಲ್ಲು. ಇವಾಗ ಶುರು ನೋಡಿ ಅಂದ. ಈ ಕ್ಷೌರಿಕ ಅವ್ರ ಮನೆಗೆ ಬಂದ, ಮಾರ್ವಾಡಿ ಮನೆಗೆ ಬಂದು, ಓ ಮಾರ್ವಾಡಿ, ಅವನ ಒಳಗಿಂದ, ಏನಾ ಬಾಚೆಗೆ, ಏಕೆ ನಿನ್ ಗಡ್ಡ ಮೀಸೆ ಬೋಳಿಸ್ಬೇಕು ಬಪ್ಪ. ಅನ್ ಮಾರ್ವಾಡಿ ಒಳಗಿಂದ ಒಂದು ಕತ್ತಿ ಎತ್ಕೊಂಬಂದ, ತಲೆ ಕತ್ತರಿಸಾಕ್ಬಿಡ್ತೀನಿ ನನ್ನ ಮಗ. ಏನ್ ಅನ್ಕೊಂಡಿದ್ಯಾ ನೀನು? ನನ್ ಗಡ್ಡ ಮೀಸೆ ಬೋಳಿಸ್ತೀನಿ ಅಂತ ಬಂದಿದ್ಯಾ? ಇಲ್ಲಿವರೆಗೂ ಬಂದಿದ್ಯಾ ಅಂದ್ರೆ ನಿನ್ ಕೈ ಕಾಲು ತೆಗೆದು ಬಿಡ್ತೀನಿ.
ಅವನು ನೋಡ್ದ ಏನ ಮಹಾರಾಜರು ಕಳ್ಸವ್ರು. ನೀನ್ ಮಹಾರಾಜರ ಕಾತ್ರಸ್ ತುಂಡು ಮಾಡ್ಬಿಡ್ತೀನಿ ಎಲ್ಲಾರನ್ನ. ಯಾರನ್ನ ಬಂದ್ಗಿಂದಿರ ನನ್ನ ಗಡ್ಡ ಮೀಸೆ ಸುದ್ದಿಗೆ ಹುಷಾರು. ಈ ಕ್ಷೌರಿಕ ನೇರವಾಗಿ ಹೋಗಿ ಸಲಾಂ ಜಾಸನ ಕ್ಯಾ ಹೇ ರೇ. ಆ ಮಾರ್ವಾಡಿ ಕತ್ತಿ ಎತ್ಕೊಂಡು ನಿಂತವನೆ, ಕಾತ್ರಸ್ತೀನಿ ತುಂಡು ಮಾಡ್ತೀನಿ ಯಾವನ ನಮ್ಮ ಗಡ್ಡ ಮೀಸೆ ಸುದ್ದಿಗೆ ಬಂದ್ರಿ. ಈ ಅಕ್ಬರಂಗೆ ಸಿಟ್ಟು ಬಂದ್ಬಿಡ್ತು. 1,44,450 ವರಹ ಕೊಟ್ಟಿದ್ದೀನಿ. ಯಾರಲ್ಲಿ ಹೋಗ್ರಿ ಹಿಡ್ಕೊಂಬಂದ್ರಿ ಆ ಮಾರ್ವಾಡಿ. ಹಿಡ್ಕೊಂಬಂದ್ರು, ಸಭೆ ತುಂಬಿದೆ. ಆ ತುಂಬಿರೋ ಸಭೆ ಕರ್ಕೊಂಬಂದ್ಬಿಟ್ರು. ಬಿಡ್ರ ಕೈ ಬಿಟ್ರು. ಅಕ್ಬರ್ ಕೂತಿದ್ದ, ಕ್ಯಾಂಪ ಉರಿತಿದ್ದ. ಅಕ್ಬರ್ ಸಾಬ ಏನ 1,44,450 ವರಹಗಳನ್ನ ಇಸ್ಕೊಂಡು ಗಡ್ಡ ಮೀಸೆ ಕೆರಿತೀನಿ ಅಂತ ಬಂದ್ರೆ, ಅದನ್ನ ಬೋಳಿಸ್ತೀನಿ ಅಂತ ಬಂದ್ರೆ, ನೀನ್ ನೆನ್ನೆ ಬೋಳ್ಸಕ್ಕೆ ತಾನೇ ಇಸ್ಕೊಂಡಿದ್ದು ದಕ್ಷಿಣೆನ ಅಂದ. ಹೌದು ಸ್ವಾಮಿ, ಹುಡ್ಗಾಟ ಅನ್ಕೊಂಡಿದ್ದೀರ ಇವಾಗ ನನ್ ಗಡ್ಡ ಮೀಸೆಗೆ. ನೆನ್ನೆವರೆಗೂ ನಂದು ಅದು ಗಡ್ಡ ಮೀಸೆ. ಇವತ್ತಿಂದ ನಮ್ಮ ದೇಶದ ಸಲಾಂಫನ, ಆ ನಮ್ಮ ದೇಶದ ಮಹಾಕೀರ್ತಿ ಗಡ್ಡ ಮೀಸೆ. ಅದು ಇವತ್ತಿಂದ ನಿಮ್ದು. ನಿಮ್ಮ ಗಡ್ಡ ಮೀಸೆ ಯಾವನ ಬೋಳ್ಸಕ್ ಬಂದ್ರೆ ಬಿಡ್ತೀನ ಸ್ವಾಮಿ, ಕಾತ್ರಸಾಕ್ ಬಿಡ್ತೀನಿ. ಯಾವನ್ ಬತ್ತಾನೆ ಮುಟ್ಲಿ ನನ್ ಗಡ್ಡ ಮೀಸೆನ. ಈ ಗಡ್ಡ ಮೀಸೆ ಅಕ್ಬರ್ ಮಹಾ ಬಾದ್ಶಾಹ ಗಡ್ಡ ಮೀಸೆ. ಇಂಥ ಗಡ್ಡ ಮೀಸೆ ಯಾರಾದ್ರೂ ಮುಟ್ಟಿದ್ರೆ ಸಹಿಸಕ್ಕಾಗತ್ತ? ನನ್ನ ವಂಶವೇ ಇದ್ರ ಪಾಲನೆಯಲ್ಲಿ ಕಾಯ್ತಾ ಇದ್ದೀವಿ. ಒಂದೇ ಒಂದು ಕೂದ್ಲು ಬೀಳಂಗಿಲ್ಲ. ಅಕಸ್ಮಾತ್ ಕೂದ್ಲು ಬಿದ್ದೋದ್ರು ಅದನ್ನ ಗಾಜಿನ ಡಬ್ಬದಲ್ಲಿ ಹಾಕಿಡ್ತೀವಿ. ಅಕ್ಬರ್ ಗಡ್ಡದ ಕೂದಲು ಅಂತ ಬರ್ದಿಡ್ತೀವಿ. ಹಾಗಿದೆ. ನೋಡ್ದ ಅಕ್ಬರ್, ಅಯ್ಯೋ ಪಾಪ. ಅಲ್ಲ, ನೀವು ಬಂದ್ರು ನಿಮ್ಮನ್ನು ಬಿಡಲ್ಲ. ಯಾಕೆಂದ್ರೆ ಇದು ಅಕ್ಬರ್ ಗಡ್ಡ ಮೀಸೆ. ನೋಡ್ದ, ಹಾಳಾಗೋಗ್ಲಿ ಹೋಗಪ್ಪ, ಕಳಿಸ್ಬಿಟ್ಟ. ಕಳಿಸಿದ್ಮೇಲೆ ಬೀರ್ಬಲ್ಲ ನೋಡ್ದ, ಹೆಂಗೆ ಸ್ವಾಮಿ? ಅಪ್ಪ ನಿಮ್ಮ ಮಾರ್ವಾಡಿಗಳು ಸಾವಸ ಅಲ್ಲ ಕಣೋ ಅಂದ ಅಕ್ಬರ್. 1 ತಿಂಗಳಾಯ್ತು. 1 ತಿಂಗಳಾದ್ಮೇಲೆ ಅರಮನೆಗೆ ಒಂದು ಪತ್ರ ಬಂತು. ಆ ಪತ್ರದಲ್ಲಿ ಬರ್ದಿತ್ತು, ಸಲಾಂ ಜಾಸನ, ನೀವು ಪ್ರತಿ ಮಾಸ 1,000 ವರಹಗಳನ್ನ ಕೊಡತಕ್ಕದ್ದು. ಕಾರಣ, ನಿಮ್ಮ ಗಡ್ಡ ಹಾಗೂ ಮೀಸೆಯನ್ನ ಎಣ್ಣೆ ಹಾಕಿ ತಿಕ್ಕಿ ಮಾಲಿಶ್ ಮಾಡಿ ಅದನ್ನು ಬಾಚಿ ಅದನ್ನ ಕ್ಲೀನಾಗಿ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ 1000 ವರಹ ತಗಲ್ತಾ ಇದೆ. ಪ್ರತಿ ಮಾಸವು ಪ್ರತಿ ತಿಂಗಳು 1,000 ವರಹ ಕೊಡಬೇಕಾಗಿ ವಿನಂತಿ ಅಂತ ಬರ್ದಿತ್ತು. ಅಕ್ಬರ ನೋಡ್ದ, ಅಯ್ಯೋ ಈ ಮಾರ್ವಾಡಿಗಳು ಸಾವಸ ಒಳ್ಳೇದಲ್ಲ ಕಾಣ. ಎಲ್ಲದಕ್ಕೂ ಅಲ್ಲ, ಅವನ್ ಗಡ್ಡ ಮೀಸೆ ಅವನ್ ಬೆಳೆಸೋಕೆ ನನ್ನ ಹತ್ರ 1000 ಕೇಳ್ತಾವನಲ್ಲ. ಸಾಮಾನ್ಯವಾಗಿ ಅಂತಿರ್ತಾರೆ. ಮೋದಿ, ಅಮಿತ್ ಶಾ ಅವರೆಲ್ಲ ಕೂತಿರೋದು ಮೇಲ್ಗಡೆ. ಈ ನಮ್ಮ ನಾಡಿನಲ್ಲಿ ಅಥವಾ ನಮ್ಮ ದೇಶದ ಜನ ಮಾರ್ವಾಡಿನ ತಂದು ಕುಂಡ್ರಿಸ್ಬಿಟ್ಟವ್ರೆ. ಈ ಮಾರ್ವಾಡಿಗಳು ಗಡ್ಡ ಮೀಸೆಗೂ ಲೆಕ್ಕ ಹಾಕ್ತಿರ್ತಾರೆ ಅಂತ ಗೊತ್ತಿಲ್ಲ. ಇಡೀ ವಿಶ್ವದಲ್ಲೇ ಮೋದಿ ಗಡ್ಡಕ್ಕೆ ಬೆಲೆ ಅಂತ